ಅನ್ನ ನೀರು ಬಿಟ್ಟು ಕೂತ್ಬಿಟ್ರೆ ನಿನ್ನ ಆರೋಗ್ಯದ ಗತಿ ಏನಮ್ಮ? ಅಪ್ಪೋಜನ ಬಿಟ್ಟು ಬದುಕೋಕ್ ಆಗ್ತಾ ಇಲ್ಲ ಅಲ್ಲ ನನಗೆ. ಅಪ್ಪೋಜನ ಬಿಟ್ಟು ನನ್ನಿಂದ ಬದುಕೋಕ್ ಆಗ್ತಾ ಇಲ್ಲ. ಬಾಳ ಅಳಿಯುವುದೇಕೆ, ಗೋಳ ಕಲಿಯುವುದೇಕೆ? ಬಾಳೆಲ್ಲದ ತಪ್ಪದೇನು ಮಾಡಿದಡಿ ಅಂತ ಕೇಳಿ ಅದು ಬೊಮ್ಮನಾಡಿಪನು. ನೀನದರೊಳಗೆ ಪಾಲ್ಗೊಳ್ಳಬೇಡ ಮಂಕುತಿಮ್ಮ ಅಂತ. ತಂಗಿ ನೋಡಿದೆಯಾ ತಂಗಿ, ಬಾಳು ಬದುಕನ್ನು ನಾವು ಯಾವ ರೀತಿ ಸ್ವೀಕರಿಸಬೇಕು ಅನ್ನೋದು ಡಿ.ವಿ.ಜಿ ಅವರು ಎಷ್ಟು ಅರ್ಥವತ್ತವಾಗಿ ಹೇಳಿದ್ದಾರೆ ನೋಡು. ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಸುಖ ದುಃಖ ಕಷ್ಟ ಸುಖಗಳುಂಟು. ನಾವು ಅವುಗಳನ್ನು ಸಮಚಿತ್ತದಿಂದ ಒಪ್ಪಿಕೊಂಡಾಗಲೇ ಜೀವನದ ಅನುಭವದ ಬಗೆಯನ್ನು ಸವಿಯೋದಕ್ಕೆ ಸಾಧ್ಯ. ನಮ್ಮ ಯಾವುದನ್ನ ಸವಿ, ಎಲ್ಲಿದೆ ಅಲ್ಲ ಸುಖ? ಆ ದೇವರು ನನ್ನ ಪಾಲಿಗೆ ಬರೀ ದುಃಖ ನೋವುಗಳನ್ನೇ ಕಲಿಸಿರ್ಬೇಕಾದ್ರೆ ನಾನು ಯಾವ ಆಸೆ ಭರವಸೆಗೋಸ್ಕರ ಬದುಕಬೇಕಲ್ಲ? ತಂದೆ ಪ್ರಾಣವನ್ನೇ ಬಲೆ ತೆಗೆದುಕೊಂಡಿರುವ ಪಾಪಿ ಜನ್ಮ ನನ್ನದು. ಹುಚ್ಚಮ್ಮ ನೀನು ಯಾಕಮ್ಮ ತಂದೆ ಸಾವು ಕಾರಣಾಗ್ತೀಯ? ಸಾವು ಯಾರಂತಾನೆ ಬಿಟ್ಟಿದೆ ಹೇಳು? ಆ ಶಿವಸೇನೆ ಅಕ್ಕ ಮಹಾದೇವಿ ಹೇಳಿದ ಹಾಗೆ ಈ ವಿಷ್ಣುವೆಂಬ ಹೊಲದಲ್ಲಿ ಜೀವನ ಅನ್ನೋದು ಒಂದು ಸಣ್ಣ ಕಣ ಇದ್ದ ಹಾಗೆ. ನಮ್ಮ ಆಯುಷ್ಯ ಕಣಗಳೇ ರಾಶಿ ಕಾಳುಗಳು. ರಾಶಿ ಎಂಬ ಆಯುಷ್ಯದ ಕಾಳುಗಳು ಬಾಳಿನ ಕಣದಲ್ಲಿ ಬಿದ್ದಿರು ಎಂಬ ಹಗಲು ರಾತ್ರಿಗಳೆಂಬ ಈರುವರು, ಸೂರ್ಯಾಸ್ತಮಾನ ಎಂಬ ಯುರ್ಕ ಕವಗಳಿಂದ ಹಳೆದಳೆದು ಕಾಲನ ಗರ್ಭ ಚೀಲಕ್ಕೆ ತುಂಬುತ್ತಲಿರುತ್ತಾರೆ. ಆಸೆ ತೀರುತ್ತಲೇ ಕಾಳಿನ ಚೀಲ ಕಾಲ ಮರಳು ಸೇರಿ ಹೋಗುತ್ತಿಲ್ಲ. ಈ ಜೀವನ ಯಾತ್ರೆಯನ್ನು ಆ ಅಕ್ಕ ಎಷ್ಟು ಮಾರ್ಮಿಕವಾಗಿ ನುಡಿದಿದ್ದಾಳೆ ನೋಡು. ತಗಳು ತಾನುಗಳೇ ತುಂಬಿರುವ ನನ್ನ ಆಯುಷ್ಯ ರಾಶಿಯಲ್ಲಿ ದುಃಖ ದುಮ್ಮಾದ ಚಾಟಿಗೆ ಸಿಕ್ಕು ನನ್ನ ಬಾಳ ದಿಕ್ಕ ಪಾಲಾಗಿ ಹೋಯ್ತಲ್ಲ. ಪಾಲಾಗಿ ಹೋಯ್ತು. ಅವು ವಿಶಾಲವಾದ ವಿಶ್ವ ಭೂಮಿಯಿಂದ ಹಾರಿ ಕಾಲನ ಗರ್ಭ ಚೀಲ ಸೇರುವವರೆಗೂ ಸೃಷ್ಟಿಯ ಕಷ್ಟ ಸುಖಗಳನ್ನು ಉಂಡು ಬೆಳಕಬೇಕಲ್ಲ. ಸರ್ವ ಸುಖಗಳನ್ನು ಬಯಸುವುದಾದರೆ ಕಾಲಚಕ್ರವನ್ನು ನುಡಿಯುವ ಶಕ್ತಿ ಯಾರಿಗಿದೆಯಲ್ಲ? ಆ ಬ್ರಹ್ಮ ನನ್ನ ಹಣೆ ಬರವನ್ನು ಅದೆಷ್ಟು ವಿಚಿತ್ರವಾಗಿ ಬರೆದಿದ್ದಾನೆ. ನನ್ನ ಮದುವೆಗೆ ಬಂದ ಬಂಧು ಬಾಂಧವರೆಲ್ಲ ತಂದೆ ಅಂತಿಮ ಸಂಸ್ಕಾರಕ್ಕೆ ಮಣ್ಣ ಕೊಟ್ಟು ಹೋಗಿದ್ದಾರೆ. ಈ ಕ್ರೂರವಾದ ದುಃಖವನ್ನ ನಾನು ಹೇಗೆ ಸಹಿಸ್ಕೊಳ್ಳಿ ಅಲ್ಲ? ಸಹಿಸ್ಕೊಳ್ಳೋದಕ್ಕೆ ಬೇರೆ ಏನಮ್ಮ ಮಾಡಬೇಕಾಗುತ್ತೆ ತಂಗಿ? ಜೀವನ ಮಂತರದಲ್ಲಿ ಮೊದಲು ಸಿಕ್ಕಿದ್ದು ಹಾಲಾಹಲ, ನಂತರ ಅಮೃತವಲ್ಲವೇ? ಹಾಗೆಯೇ ಜೀವನದ ಕಷ್ಟ ಕಡಲನ್ನು ಕಡಿದಾಗಲೇ ಸುಖದ ಬೆಣ್ಣೆ ಕಾಣಲು ಸಾಧ್ಯವಿಲ್ಲ. ಸುಖದ ಬೆಣ್ಣೆ ಕಾಣಲು ಸಾಧ್ಯವಿಲ್ಲ. ಕಣ್ಣೆ ಕಾಣದ ಹುಟ್ಟು ಕೊಂಡನಿಗೆ ಅವರು ಕಳೆಯುವ ಎಲ್ಲಾ ದಿನಗಳು ಕತ್ತಲೆ ಅಮಾವಾಸ್ಯೆಗಳೇ. ಹಾಗೆ ಈ ದರಿದ್ರ ಕಳೆಯುವ ಒಂದೊಂದು ಕ್ಷಣಗಳು ವಿಷಗಳಿಗೆ ಅಲ್ಲ. ತಂಗಿ, ಕಾಲ ನಿಯಮ ಯಾರ ಇಚ್ಛೆ ಅನಿಚ್ಛವಾಗಿ ನಡೆದಿಲ್ಲವಲ್ಲ. ಉದಾಹರಣೆ ನಮ್ಮ ಪ್ರಕಾಶನ ಜೀವನ ನೋಡು. ತನ್ನ ತಾಯಿಯನ್ನು ಉಳಿಸ್ಕೋದಕ್ಕೋಸ್ಕರ ಹಗಲು ರಾತ್ರಿ ಆಸ್ಪತ್ರೆಯಲ್ಲೇ ಕಳೆದ. ತನ್ನ ಮೈಯಲ್ಲಿ ಹರಿತಾ ಇರೋ ರಕ್ತ ಮಾರಿ ಔಷಧಿ ತಂದ. ಹಗಲು ರಾತ್ರಿ ಆ ತಾಯಿಗೋಸ್ಕರ ಪಡಬಾರದ ಕಷ್ಟಪಟ್ಟು ಕೊನೆಗೆ ಆ ವಿಧಿ ಇಚ್ಛೆಯಂತೆ ತಾಯಿ ಅಕಾಲಿಕ ಮರಳ ಹೊಂದಿದರು. ಹೌದಮ್ಮ, ನಿನ್ನ ಮದುವೆ ದಿನವೇ ಪ್ರಕಾಶನ ತಾಯಿ ತೀರಿ ಹೋದ ಕಾರಣ ಈ ಮದುವೆಗೆ ಬರಲು ಆಗಲಿಲ್ಲವಮ್ಮ. ನಾವೆಲ್ಲ ಮದುವೆ ಸಡಗರದಲ್ಲಿ ಇದ್ದೇವೆ ಎಂದು ತಿಳಿದು ನಮಗೆ ವಿಷಯ ತಿಳಿಸಿದೆ. ಆ ತಾಯಿ ಅಂತ್ಯ ಸಂಸ್ಕಾರ ಮಾಡಿ ನಿಮಗೆ ಶುಭ ಕೋರಲೆಂದು ಬಂದು ಹಾದಿ ಮಧ್ಯದಲ್ಲಿ
ನಮ್ಮ ಮದುವೆ ದುರಂತವನ್ನು ಕೇಳಿ ತುಂಬಾ ವ್ಯಥೆ ಮಾಡಿಕೊಂಡಮ್ಮ. ಅಯ್ಯೋ ದೇವರೇ, ಊರಿನ ಗಾಯಕ್ಕೆ ಒಪ್ಪಿನಲ್ಲಿ ಏನೇ ತಪ್ಪು ನೀತಿಗೆ ಕೊನೆ ಎಂದು ತಂದೆ. ನನಗಾದ್ರೂ ನನ್ನ ಅಣ್ಣ ಇದ್ದಾನೆ, ಆದ್ರೆ ಯಾರು ಎಂದಿರುವ ಪರದೇಶಿಗೆ ಯಾರು ಗತಿ? ಅಣ್ಣ, ಈಗ ಪ್ರಕಾಶ್ ಎಲ್ಲಿದ್ದಾರೆ? ಅವನು ಮನೆಗಾದ್ರೆ ಕರ್ಕೊಂಡು ಬರ್ತಾನೆ ನನ್ನ ನೀನು. ಅವನು ಮನೆಗೆ ಬರ್ಬೇಕಾದ್ರೆ ನೀನು ನೀನು ಯಾಕಂದ? ನಾನು ಏನಾಯ್ತು? ನೀನು ಮದುವೆಗೆ ಒಪ್ಕೊಂಡ್ರೆ ಮಾತ್ರ ನಮ್ಮ. ಇಲ್ಲ, ನನ್ನ ಮದುವೆಲ್ಲ ಸಾಧ್ಯವಿಲ್ಲ. ಈಗಾಗಲೇ ತಂದೆ ಪ್ರಾಣವನ್ನು ಬರೆದುಕೊಂಡುವ ಈ ನನ್ನ ಮದುವೆ ಸಾಧ್ಯವೇ ಇಲ್ಲ. ದಯವಿಟ್ಟು ನನ್ನ ಮದುವೆ ವಿಷಯ ಎತ್ಬೇಡಲ್ಲ, ಎತ್ಬೇಡ ನೀನು. ಸಮಾಧಾನ ಮಾಡಿಕೊ. ನಿನ್ನ ನೋವು ಸಂಕಟ ಏನು ಅಂತ ನನಗೆ ಅರ್ಥವಾಗುತ್ತೆ. ಈಗ ಆಗ ಅನಾಥಗಳನ್ನೆಲ್ಲ ಮರೆತು ಬಿಟ್ಟು ನಿನ್ನ ಮುಂದಿನ ಜೀವನದ ಬಗ್ಗೆ ಯೋಚನೆ ಮಾಡಮ್ಮ. ಸಾಧ್ಯವಿಲ್ಲ, ಸಾಧ್ಯವೇ ಇಲ್ಲ. ಯಾವ ಮದುವೆ ನನ್ನ ತಂದೆ ಸಾವಿಗೆ ಕಾರಣವಾಯಿತು, ಅಂತೆ ನನ್ನ ಕಕ್ಕರ ಬಲ ಕಳೆದು ಹೋಯಿತು. ಚಂದ್ರಬಲ ಚಿತ್ರವಾಯಿತು, ತಾರಾಬಲ ತುಂಡು ತುಂಡಾಗಿ ಹೋಯ್ತಲ್ಲ. ನಿನ್ನ ನೋವು ಸಂಕಟ ಏನು ಅಂತ ನನಗೆ ಅರ್ಥವಾಗುತ್ತದೆ ಅಮ್ಮ. ಆಗ ಅನಾಥಗಳನ್ನ ನೆಲತಗಳು ಕುಳಿತ ಬಿಟ್ರೆ ಮುಂದಿನ ಜೀವನದ ಗತಿ ಏನಮ್ಮ? ತಂಗಿ, ಕೆಟ್ಟ ಪ್ರಸಂಗಗಳನ್ನು ಹುಟ್ಟು ಮೃಗ ತಿರುಗತ್ತೆ ತಿಳ್ಕೊಳ್ಳೋದಕ್ಕೆ ವಿನಃ ನೀನು ತುಂಬಿನಿಂತ ಸಾಗರ ಅಂತ ತಿಳ್ಕೋಬಾರ್ದಮ್ಮ. ಇಲ್ಲದ, ದಯವಿಟ್ಟು ಈ ವಿಷಯದಲ್ಲಿ ನನ್ನೆಲ್ಲ ಬಲವಂತ ಮಾಡಬೇಡ. ನೀವೇನೇ ಹೇಳಿದ್ರು ನಾನ್ ಮಾತ್ರ ಮದುವೆ ಒಪ್ಲಾರೆ, ನಾನ್ ಮಾತ್ರ ಮದುವೆ ಒಪ್ಲಾರೆ. ನೀ ಮದುವೆ ಆಗಲೇಬೇಕು. ಯಾರು ಹೇಳುವಂತ ಈ ಪ್ರಲಾಪದ ಉದ್ವೇಗ, ಯಾವ ಹಿತಕ್ಕಾಗಿ ಈ ಬಹಿಷ್ಕಾರ? ಇದು ನನ್ನ ಮನಸ್ಸಾಂತಿಗಾಗಿ. ಪ್ರಕಾಶ್, ನೀನು ಲಕ್ಷ್ಮಿ, ಈ ನಿನ್ನ ಸಂತಾಪದ ಸಿಟ್ಟಿನಿಂದ ಮತ್ತಷ್ಟು ಅಶಾಂತಿ ಆತೃಪ್ತಿ ಹೆಚ್ಚುತ್ತೆ ವಿನಃ ಶಾಂತಿ ನೆಮ್ಮದಿ ಅಂತೂ ಖಂಡಿತ ಸಿಗದು. ನೀನು ಮದುವೆ ನಿರಾಕರಿಸ ಮುಂಚೆ ಸ್ವಲ್ಪ ಸಂತೋಷದ ಬಗ್ಗೆನೂ ಯೋಚನೆ ಮಾಡು. ನಿನ್ನ ಬಗ್ಗೆ ಅಪಾರವಾದ ವಾಸ್ತವ್ಯವನ್ನು ಇಟ್ಟುಕೊಂಡ ಈ ನಿಮ್ಮಣ್ಣ ಮದುವೆ ಆಗೋದಕ್ಕೆ ಸಾಧ್ಯವೇ? ದೋಷ ದುರಿತಗಳನ್ನು ಹೊತ್ತ ಈ ದರಗಳಲ್ಲ ಯಾಕಂದ್ರೆ ಮದುವೆ ಆಗ್ತಾರೆ ಅಲ್ಲ. ನಾನಾಗ್ತೇನೆ ಲಕ್ಷ್ಮಿ. ಪ್ರಕಾಶ್, ಲಕ್ಷ್ಮಿ, ನಾ ಎಲ್ಲವನ್ನು ಯೋಚನೆ ಮಾಡಿ ನಿರ್ಧಾರಕ್ಕೆ ಬಂದಿದ್ದೇನೆ. ಎದುರ್ಕೋಬೇಡ. ಈ ಅನಾಥನ ಮದುವೆಗೆ ಯಾರ ಅಡ್ಡಿ ಆತಂಕಗಳಿಲ್ಲ, ಯಾವ ಗ್ರಹ ಗಂಡಾಂತರಗಳಿಲ್ಲ. ಲಕ್ಷ್ಮಿ, ನನಗೆ ನಿಮ್ಮ ವಿನಃ ಮತ್ತಾರು ಬಂಧುಗಳಿಲ್ಲ. ಆತ್ಮ ಸಾಕ್ಷಿಗಿಂತ ಮಿಗಿಲಾದ ಪ್ರಮಾಣ ಈ ಪ್ರಪಂಚದಲ್ಲಿ ಬೇರೆ ಏನೂ ಇಲ್ಲ. ಇದರ ಮೇಲೆ ನಿನಗೆ ನಾನೇನು ಹೆಚ್ಚು ಹೇಳಲಾರೆ. ನನ್ನ ಮೇಲೆ ನಿನಗೆ ಪ್ರೀತಿ ವಿಶ್ವಾಸವಿದ್ದರೆ ನಿಶ್ಚಿತಾರ್ಥಕ್ಕಾಗಿ ತಂದ ಈ ಸೀರೆಯನ್ನು ಉಟ್ಟುಕೊಂಡು ಬಾ. ದೈವಿಚ್ಛೆ ಏನಿದೆ ಅದು ನಡೆಯುತ್ತೆ. ಒಪ್ಕೊಳ್ಳಮ್ಮ. ಪ್ರಕಾಶ್, ನಮ್ಮ ತಂಗಿ ಮದುವೆ ಹೋಗ್ಕೊಂಡ್ಬಿಟ್ಟು. ಪ್ರಕಾಶ್, ನಮ್ಮ ತಂಗಿ ಮದುವೆ ಹೋಗ್ಕೊಂಡ್ಬಿಟ್ಟು. ನೀನು ನನ್ನ ಬರೀ ಸ್ನೇಹಿತನಲ್ಲ ಕಣು, ನೀನ್ ನನ್ನ ಪಾಲಿನ ದೇವರು. ಏನ್ ಮಾಡ್ತಾ ಇದೀಯ? ಎಳ್ಳು ಕೊಡ್ತಾ ಇರೋನು ನೀನು. ನ್ಯಾಯವಾಗಿ ನಾನು ನಿನ್ನ ಕಾಲಿಗೆ ಬೀಳ್ಬೇಕಲ್ಲ. ಇಲ್ಲ ಕಣ, ಕಮರಿದೆ ನನ್ನ ತಂಗಿಯ ಪಾಡು ನಿನ್ನಂತಹ ದಿವ್ಯ ಕರುಣೆಗಳಿಂದ ಮತ್ತೆ ಹರಡಿತು ಪ್ರಕಾಶ್, ಮತ್ತೆ ಹರಡಿತು ಪ್ರಕಾಶ್. ಅದಕ್ಕೆ ಕಣ ಅನಿಶ್ಚಿತ ಸತ್ಯ ಅನ್ನೋದು. ನೋಡು, ಹಿಂದೆ ನಮ್ಮ ನಿಶ್ಚಿತಾರ್ಥದ ಸಂಗತಿಯನ್ನು ವಿಜಯನಿಗೆ ತಿಳಿಸಿ ಆದಷ್ಟು ಬೇಗ ಮದುವೆ ವ್ಯವಸ್ಥೆ ಮಾಡಿಬಿಡೋಣ. ಪ್ರಕಾಶ್, ಈ ವಿಷಯ ವಿಶೇಷ ಸಾಧನೆ. ಈ ವಿಷಯ ತಿಳಿದ್ಮೇಲೆ ಇಚ್ಛೆಗೆ ಏನಾದರೂ ನೋವಾಗುತ್ತೆ ಏನು? ಬೇಡ ಕಣ, ಅವನೆಲ್ಲಿ ನಮ್ಮನ್ನು ತಪ್ಪಾಗಿ ಭಾವಿಸ್ತಾನಲ್ಲ ಭಯ. ಅವರು ಅಂತ ಸಂಕುಚಿತ ಮನೋಭಾವದವರಲ್ಲ, ವಿಶಾಲ ಹೃದಯಗಳು. ವಿಷಯವನ್ನು ಹೇಳುತ್ತಲೇ ಸಂದರ್ಭವನ್ನು ಅರಿತುಕೊಳ್ಳುವ ಮಹಾ ಮೇಧಾವಿಗಳು. ವಿಷಯ ಮುಚ್ಚಿಟ್ಟು ಅವರಿಗೆ ವಂಚಿಸೋದು ಬೇಡ. ಅದ ನೋಡು, ಅವರ ಇಲ್ಲಿಗೆ ಬಂದ್ಬಿಟ್ರು.
ಬೇಡ, ಈ ವಿಷಯ ಪ್ರಸಾದ್ ಹೇಳೋದು ಬೇಡ ಪ್ರಕಾಶ್. ಹೇಳು. ಅದೋ ನೋಡು, ಅವರೇ ಎಲ್ಲಿಗೆ ಬಂದ್ಬಿಟ್ರು. ಅಲೋ ವಿಜಯ್, ಬನ್ನಿ ಒಳಗೆ. ಒಳ್ಳೆ ಸಮಯಕ್ಕೆ ಆಗಮಿಸಿದ್ರು. ಈ ತರ ಲಕ್ಷ್ಮಿ ಪ್ರಕಾಶ್ ಜೊತೆ ಮದುವೆ ವಿಷಯವಾಯ್ತು. ಲಕ್ಷ್ಮಿ ಮದುವೆ ಪ್ರಕಾಶನ ಜೊತೆ? ಹೌದು ವಿಜಯ್, ಲಕ್ಷ್ಮಿ ಉಟ್ಟುಕೊಂಡ ಸೀರೆನೆ ನನ್ನ ನಿಶ್ಚಿತಾರ್ಥದ ಉಡುಗೊರೆ. ನೀನೇ ಮುಂದೆ ನಿಂತು ನಮಗೆ ಮದುವೆ ಮಾಡಿ ಆಶೀರ್ವಾದ ಮಾಡಬೇಕು. ಸಂತೋಷ, ತುಂಬಾ ಸಂತೋಷ. ದೇವರು ನಿಮ್ಮನ್ನು 100 ವರ್ಷ ಸುಖವಾಗಿಟ್ಟಿದೆ. ಲಕ್ಷ್ಮಿ, ಈ ಸಂತೋಷದ ಸಮಯದಲ್ಲಿ ನಾವಿಬ್ಬರು ಸೇರಿ ಒಂದು ಸುಂದರ ಹಾಡನ್ನು ಹಾಡಿ ನಕ್ಕು ನಲಿಯೋಣವೇ? ಬಾಕಿ ಎಲ್ಲ ಆಸಾಮಿ ವಸೂಲಿ ಆದಂಗ ನಡಿ ಮಾಸ್ತರ್ ಹೋಗೋಣ. ಇದೊಂದು ಸ್ವಲ್ಪ ನಿಮ್ ಕಾರ್ ಪುಡಿ ಮಿಷನ್ಯಾಗ ಹಾಕಿ ನಿಮ್ 3 ನಿಮ್ ಕಾರ್ ಪುಡಿ ಮಿಷನ್ ನೋಡಿದಾಗ ಆಗ್ತದ. ಹೋಗೋಣ ನಡಿ. ನೀ ಯಾಕೆ ಬರ್ತು ಗಂಡಪ್ಪ? ಸುಮ್ಮನೆ ಬಸ್ ಸ್ಟ್ಯಾಂಡ್ ದಂಡ. ನಾನು ಹೆಂಗು ಹೊಂಟಿನಿ, ನನ್ನ ಕೈಯಾಗ ದುಡ್ಡು ಕೊಡು. ಹಿಂದಿಂದೆಲ್ಲ ಬಡ್ಡಿ ಗಂಟು ಲೆಕ್ಕ ಮಾಡಿ ಇದೊಂದು 10,000 ಜಮಾ ಬರ್ಸ್ಕೊಂಡು ಬರ್ತೀನಿ. ಇಲ್ಲ ಮಾಸ್ತರ, ನನಗೂ ಈ ಹಳ್ಳಿಯಾಗ ಇದ್ದು ಬಹಳ ಬ್ಯಾಸರ ಬಂದ್ಬಿಟ್ಟದ. ಅಂದ್ರೆ ಒಂದ್ 2 ಪಟ್ನಾಗ ನೋಡಿದಂಗ ಆಗ್ತದ, ನಿಮ್ ಕಾರ್ ಪುಡಿ ಮಿಷನ್ ನೋಡಿದಂಗ ಆಗ್ತದ. ಕರ್ಕೊಂಡೋಗು. ಅಲ್ಲೇ ನೋಡೋಯ್ತು ಗಂಡಪ್ಪ, ಎಲ್ಲಿ ನೋಡಿದ್ರೆ ಅಲ್ಲಿ ಬರೀ ಗಟಾರ ಆಸ್ನೆ. ಅದ್ರಕ್ಕಿಂತ ನಮ್ಮ ಹಳ್ಳಿ ಊಸ್ಬಿಡ್ತಾರಲ್ಲ, ಅಲ್ಲೇ ಏಯ್ ಎಂತ ಮಾಸ್ತರ, ನಾನೇನಲ್ಲಿ ಬಾಯ ಮಾಡಕ್ ಬರ್ತಾನೆ. ನಾನು ಏನಪ್ಪ 1-2 ದಿನ ಕರ್ಕೊಂಡೋಗಪ್ಪ, ಬ್ಯಾಸರ ಬಂದವ ಅಂತ ಹೇಳಿದೆ. ದಂಡಪ್ಪ ಖರ್ಚಿಗಲ್ಲ ಶಿವ ನಾನು ಹೇಳೋದು. ಬೇಕಾದ್ರೆ ನಿನ್ಗೆ 200 ರೂಪಾಯಿ ಕೊಡ್ತೀನಪ್ಪ, ಖರ್ಚು ಮಾಡ್ಕೊಂತ ಇಲ್ಲೇ ಕುಂತ ನಮ್ಮೂರು ಮಾತ್ರ ಬರಬೇಡ.
ಅಂದ್ರ ನೀ 200 ರೂಪಾಯಿ ನನ್ನ ಕೈ ಕೊಟ್ಟು ನೋಡು, ಅದ್ರಾಗ ಚಕೋರಿ 100 ರೂಪಾಯಿ ಕೊಟ್ಟ ನಾ ಬರ್ತೀನಿ ನೋಡು. ಗಂಡಪ್ಪ ನಾನು ಹೇಳೋ ಸ್ವಲ್ಪ ಅರ್ಥ ಮಾಡ್ಕೊರು ಶಿವ. ಮೊದಲೇ ನಮ್ಮೂರ್ ದೊಡ್ಡ ಸಿಟಿ ನೋಡಾಕ ಸಿಕ್ಕಾಪಟ್ಟಿ ಗಾಡಿ ಓಡಾಡ್ತಾವ. ಗ್ರಾಚಾರಕ್ಕೆ ಆಕ್ಸಿಡೆಂಟ್ ಆದ್ರೆ ಏನ್ ಮಾಡೋದು? ಯಾಕಾದ್ರ ಅದ್ರ ಬಿದ್ರೆ ಬಿಡಿ, ನಾನು ಸ್ವಲ್ಪ ತಿಂದು ನನ್ನ ಚಕೋರಿಗೆ ಒಂದು ಚೂರು ತಂದು ಕೊಡ್ತೀನಿ. ಏನ್ ತರ್ತಿ? ಅದೇ ಗಾಡಿಗಳಿಂದ ಅದೇನ ಗ್ರಾಚಾರಕ್ಕೆ ಬೀಳ್ತಂದಲ್ಲ, ಕರ್ಗಂಟು ಗಿರ್ಗಂಟು ಅಂದೆ ವೈಕೆ ನೋಡಪ್ಪ ನಾವು ಕರ್ಗಂಟಲ್ಲ ಗಂಡಪ್ಪ, ಆಕ್ಸಿಡೆಂಟ್ ಅಂತ ಇದೆ. ಯಾವ್ದಾರ ಒಂದು ಸಿಕ್ಕಿದ್ದೆ ಶಿವಾಯಿನ ಇಂತ ದಡ್ರ ಜೊತೆ ಮಾತಾಡ್ದಂಗ ನಮ್ ದೊಡ್ಡ ತಲೆಬೇನೆ ಆಗೈತೆ ನೋಡಪ್ಪ. ಹೋಗ್ಬಿಡಪ್ಪ, ನಮ್ ರೊಕ್ಕ ಹೆಂಗ ನೋಡಿದ್ರ ನಡಿ. ಅವೇನ್ ಬೀಗ ಕಣ್ಣ ಇಟ್ಟಿರ್ತ ಅಂತ ತಿಳ್ಕೊಂಡೆ. ಏನ್ ಮಾಡ್ತಾರಪ್ಪ ಮಾಸ್ತರ? ರೊಟೇಷನ್ ಮಾಡ್ತಾರ. ರೊಕ್ಕದಿಂದ ಯಾರನ್ನ ಅನ್ನ ಸಾರು ಮಾಡ್ತಾರ? ಎಂತ ಕಾಲ ಬಂತು ಮರ ಇದು, ರೊಕ್ಕದಿಂದ ಅನ್ನ ಸಾರು ಮಾಡ್ತಾರ. ಕರ್ಮ ರೊಟ್ಟಿ ಅನ್ನ ಸಾಂಬಾರಲ್ಲೋ ಯಪ್ಪ ದಂಡ. ರೊಟೇಷನ್ ಮಾಡ್ತಾರಂದೆ. ಹಂಗಂದ್ರೆ ಏನು ಮಾಸ್ತರ? ತಿರ್ಗಾ ವರ್ಗ ಮಾಡ್ತಾರೆ. ತಿರ್ಗವರೆಗೂ ಮಾಡ್ತಾರ ಅಂದ್ರ ನಾವ್ ಅಲ್ಲಿಗೆ ಯಾಕೆ ಹೋಗಿ ನೋಡ್ಬೇಕಂತೀನಿ ಮಾಸ್ತರ. ಇದ್ರಾಗ ಇಲ್ಲೇ ನಮ್ಮೂರಾಗ ಬಂದ್ ಮಾಡಕ್ ಬರಂಗಿಲ್ಲ. ಈಗ ಗೊತ್ತಾಗ್ತಂಗ ಇದ್ರಾಗ ಏನೋ ಮಸ್ಲತ್ ಐತಂತ ಕಾಣ್ತತೆ ಮಾಸ್ತರ. ನೀ ಏನಾರ ಅಲ್ಲಿ ಹೆಂಗ್ ತಿರುಗೋರು ಮಾಡ್ತಾರ ನೋಡಿ, ನಾವ್ ಅದನ್ನ ಕಲ್ಕೊಂಬಂದು ನಾ ಮಾಡವ ನೀನ್ ನನ್ನ ಮರಿಲಾರ್ದಂಗ ಕರ್ಕೊಂಡು ಹೋಗ್ಬೇಕು ನೋಡಪ್ಪ. ಇದೇನ್ ಪದ್ಧತಿ ಬಂತಲ್ಲ ಅಂತೀನಿ. ಇವನಲ್ಲಿ ನಮ್ಮೂರಿಗೆ ಕರ್ಕೊಂಡು ಹೋದ್ರ ನನ್ ಕಂತ್ರಿ ಅವರೆಲ್ಲ ಬೈಲಿ ಬೀಳ್ತಾರ. ಏನ್ ಮಾಡೋದು ಅಂತೀನಿ. ಗಂಡಪ್ಪ ನೀನ್ ಈ ಸಲ ಬರೋದು ಬೇಡ. ಯಾಕಂದ್ರ ನಿನ್ ಕರ್ಕೊಂಡು ಹೋಗಿ ಎಲ್ಲಾ ತೋರಿಸ್ಕೊಂಡು ಬರುವಷ್ಟು ಪುರ್ಸೊತ್ತಿಗೆ ನನಗಿಲ್ಲ. ಮುಂದಿನ ಸಲ ಹೋದ್ನಲ್ಲ ಅವಾಗ ಗ್ಯಾರಂಟಿ ಕರ್ಕೊಂಡು ಹೋದ್ ನಡಿ. ಈಗ ಹೆಂಗಾರ ಮಾಡಿ ಆ ಚೌಡೆಯಿಂದ ಒಂದು ಸಾಲ ವಸೂಲಿ ಮಾಡ್ಕೊಂಡ್ರ ನಡಿ. ಹೆಂಗ್ ವಸೂಲಿ ಮಾಡ್ಬೇಕು ಮಾಸ್ತರ? ಚೌಡಿ ಅಂತ ಅಂತೀನಿ ನಾನೊಂದು ಐಡಿಯಾ ಹೇಳ್ತೀನಿ. ಏನ್ ನೋಡಮ್ಮ? ಒಂದಿಬ್ರು ಸಾಕ್ಷಿ ರೆಡಿ ಮಾಡ, ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಬಿಡಮ್ಮ, ಕಚೇರಾಗ ಹಾಕಿ ಮೆತ್ತ ಓದಿಸಿ ಬಿಡಮ್ಮ. ಅವಾಗ ದುಡ್ಡು ದಡ ಅಂತ ಉಚ್ಚಿ ಬೀಳ್ತಾವ. ಬೇಡಪ್ಪ ಮಾಸ್ತರ್ ಬೇಡ. ಈ ಪೊಲೀಸರು ಒಂದ್ ವಿಷಯ ಬಿಟ್ಟು ಈ ಬ್ಯಾರೆ ಏನಾರ ಮೊದ್ಲ ಅವನು ಒಂಟೆಗಿನ ಪ್ರಾಣಿ, ಮೈಯೆಲ್ಲ ಹಿಡಿದ್ರ ಮುಕ್ಳ ಪಾವ್ ಖಂಡನ ಇಲ್ಲ ಅವನಿಗೆ. ಹಿಂದಡೆ ಅವ ಪೊಲೀಸ್ ರೇಟ್ ತಿಂದು ಸಾಯಲಾರ್ದ ಪಟ್ನ ಸತ್ತೋದ್ ನಾನು ಹಿಂದಡೆ ಕೋರ್ಟ್ ಕಚೇರಿ ಅಂತ ನಾನು ಮನೆ ಮಾರ್ಕೊಂಡು ಹೋಗ್ಬೇಕಾಗ್ತದ ನಾನು. ಮಗಳ ನನ್ನ ಕೋರ್ಟ್ ಕಚೇರಿ ಅಂದ್ರೆ ಬಾಳ ಜೋರ್ನ ಬಂದ್ಬಿಡ್ತಾವ. ಯಾವ ಜೈಲ್ ಅಂದ್ರ ಸಂಸಾರ ಮಾಡಿ ಬಂದ ಸರ ಏನಾಯ್ತಪ್ಪ ಅಂದ್ರ ಏನೋ ಮಾರ ಮಗಳು ಇಲ್ಲ ಮರ್ಯಾದಕ್ಕೆ ಕುಂತತಿ ಏನ್ ಮಾಡ್ಲಿ. ಆದ್ರೂ ಒಪ್ಪಿಗೆ ಬಿಡುತ್ತ ಮಂದಿ ಮುಂದೆ ಬೆಳಕನೆ ಕುಂತು ಏನಿಲ್ಲ ಮಾಸ್ತರ ಸ್ವಸ್ಥ ಸಿಕ್ತ ತಿಳಿದು ಒಂದು ಕಳ್ಳು ಬಂಗಾರ ಖರೀದಿ ಮಾಡಿದೆ. ಅವನು 3 ತಿಂಗಳು ಜೈಲಿಗೆ ಬಂದೆ ಮರ. ಅದಕ್ಕೆ ನೋಡು ಅವಾಗಿಂದ ಕೋರ್ಟ್ ಕಚೇರಿ ಅಂದ್ರೆ ಸಾಕಪ್ಪ, ನಾನು ಚಳಿ ಜ್ವರನ ಬಂದ್ಬಿಡ್ತಾವ. ಇದನ್ನ ಬಿಟ್ಟು ನೀ ಬೇರೆ ಏನಾರ ಐಡಿಯಾ ಹೇಳ, ನಿನ್ ಮಾತು ತಪ್ಪಲಾರ್ದಾಗ ಮಾಡ್ತೀನಿ ನೋಡು. ನೋಡ್ದಣ್ಣಪ್ಪ ಈಗ ನನ್ಗ ಮೂಡ್ ಸರಿ ಇಲ್ಲ. ಸಾಯಂಕಾಲ ಹೇಳ್ತೀನಿ ನೀನ್ ಮನೆಗೆ ನಡಿ. ನಿನ್ನೆ ನಿಮ್ ಚೊಕರಿಗೆ ಒಂದು ಪದ್ಯ ಹೇಳಿಕೊಟ್ಟಿದ್ದೆ, ಅದನ್ನ ಕಂಠಪಾಠ ಮಾಡಿಲ್ಲ ಅಂತ ಕೇಳಿ ಹೇಳ್ತೀನಿ. ಅವಳೆಲ್ಲ ಕಂಠಪಾಠ ಅವಸ್ತಾರ ಬರೀ ಬೆಳತದ ಕೆಮ್ಮ ಕೆಸರಿ ಹೋಗ್ಬಿಟ್ಟಾಳ ಅಂದಂಗ ಮಾಸ್ತರ. ನನ್ನ ಮಗ ಕೇಳಿದಂಗಲ್ಲ ನೀ ಬಗ್ಗಿ ಗಿಡಗಡೆ ನೋಡಕತ್ತಿದ್ದಲ್ಲ ಸಮಾಚಾರ ಅಂತೀನಿ. ಎಷ್ಟು ಬೆರಿಕೆದ ನೋಡಿದೆ ಯಾಕಪ್ಪ. ನಿಮ್ಮ ಅಪ್ಪ ಏನಾರ ಮಕ್ಕಂದನಂತೇಳಿ ನಾನೇನಾದ್ರೂ ನಿನ್ ಪಕ್ಕ ಬಂದಿದ್ರ ಇಬ್ಬರು ಸಿಕ್ಕಾಕೊಂಡು ಬಿಡ್ತಿದ್ವಿ ನೋಡು. ಏನೋ ಅಂತನಲ್ಲವ ಮಾಸ್ತರ. ಇಲ್ಲ ಬಿಡಪ್ಪ, ಇನ್ನೊಂದ್ಸಲ ನಿಮ್ಗೆ ಏನಾರ ಕೆಮ್ಮ ಅಂತಂದ್ರ ಬ್ಯಾಗ ಬೆಲೆಲ್ಕನಿ ಇಟ್ಕೊಂಡ್ ಮಕ್ಕ ಅಂದ. ಮಾಸ್ತರ ಮಾತು ಕೇಳ್ತೇನು ಮತ್ತೆ ಏನೇನೋ ಮುಚ್ಕೊಡಿ ಬೆಲ್ಲ ಇಟ್ಕೊಂಡ್ ಮಕ್ಕಂದ್ರ ಕರಿಗೋಣ ಬಟ್ಟೆ ಇಟ್ಕೊಂಡ್ ಮಕ್ಕಳ ನೀನು ಮಗಳ ಉಸಿರುಗಟ್ಟಿ ಸತ್ರು ಚಿಂತಿಲ್ಲ, ಬೆಲ್ಲದ ಕಣ್ಣಿ ಖರ್ಚಾಗ ಮಾಸ್ತರ. ಈ ಇರಿಬಿ ಕಿರಿಕಿರಿಗೆ ನಮ್ಮ ಮನೆ ಬೆಲ್ಲದ ಬಿಟ್ಬಿಟ್ಟಿದ್ದಾವ. ಹಂಗೇನ ಮತ್ತ ಇನ್ನೇನಾರ ಕೆಮ್ಮ ಬಂದ್ರ ನಮ್ಮ ಮನೆ ಕಳಿಸು. ಯಾವಾಗ್ಲೂ ಒಂದು ಪೆಂಡಿ ಬೆಲ್ಲ ಸ್ಟಾಕ್ ಇಟ್ಟಿರ್ತೀನಿ. ಮತ್ತೆ ಇದ ಮಾತಾಡಿ ಗೊತ್ತಿದ್ರ ನಿನ್ನೆನೆ ಒಂದ್ ಕಣ್ಣಿ ಬೆಲ್ಲ ತಂದು ನನ್ನ ಮಗಳ ಬಾಯಾಗ ತುರ್ಕಿದ್ದೆ ಅಂದ್ರ ಗಪ್ಪನ ಕಣ್ಣ ಮಕ್ಕಂತಿದ್ಲಲ್ಲ ಒಮ್ರೆ ಸುಮ್ಮನೆ ನಿಧಿಗಿಡಿಸ್ಬಿಡ್ತಲ್ಲ ಒಮರ ಬೆಳಗ್ಗೆ
ಕೊಡಿ ತುರುಗ್ಬೇಕಂತ ನಾ ಬಂದೆ ಅಷ್ಟೊಳಗೆ ನೀನ್ ಎದ್ದು ಬೀಡಿ ಸೇರಿಕಂತ ಕುಂತದ್ ನೋಡಿ ನಾವು ವಾಪಸ್ ಅದು ಮಾಡ್ತಾರ ಬೆಲ್ಲ ತಂದು ನನ್ನ ಮಗಳು ಆಗಿರ್ತದ ನಾನು ಯಾಕೆ ಬೇಡ ಅಂತಿದ್ದೆ ಹಂಗ ನಾನು ಸ್ವಲ್ಪ ಎದ್ದು ಟೇಸ್ಟ್ ನೋಡ್ತಿದ್ದೆಪ್ಪ ಬೆಲ್ಲ ಏನೋ ಭಾಳ ಸಿಗಿರ್ತದಂತ ಕೇಳ್ತಿದ್ರು ಕೊಡ ತಿಂದೈತಿ ಇವತ್ತೇನ ನನ್ನ ಮಗಳು ಕೆಮ್ಮಿಲ್ಲ ಅಂದ್ರ ಒಂದು ಕಣ್ಣೆಲ್ಲ 2 ಕಣ್ಣು ಇಟ್ಕೊಂಬ ಹಾ ಕೊಡು ತಿಂತಾನ ಮಾರಿನಾಗ ಮೀಸಿನ ಇಲ್ಲ ಅದಾವ ದೊಡ್ಡ ಬೆಳಗಾಗ ಉಳ್ಳಾಗಡ್ಡಿ ಹೆಂಗೈತೆ ಅಂತ ಗೊತ್ತಿಲ್ಲ ನಾವು ಇವ್ನ ಎಂದರೆ ಬೆಲ್ಲ ಕಂಡನ ಇಲ್ಲ ಅಂತೀನಿ ಆದ್ರೆ ನೀನು ಬೆಲ್ಲದಕ್ಕೆ ರಾತ್ರಿ ಇಡೀ ನಿದ್ದೆನೆ ಮಾಡೋದಿಲ್ಲ ಯಪ್ಪ ನೀನು ಒಂದು ಕಣ್ಣಿ ಬೆಲ್ಲ ಇಸ್ಕೊಡ್ತೀನಿ ತಿಂದು ಆರಾಮ ಮನ್ಯಾಗ ಮಾಡ್ಕೊಂಡು ನನ್ನ ಕೆಮ್ಮಗ ನೀ ಕಾಯಿ ಕೊಟ್ಟ ಕುಂದಬೇಡಪ್ಪ ಸೀದಾ ಮನೆಗೆ ಹೋಗಿನಿ ನಾನು ಮಾಸ್ತರ್ ಅದನ್ನ ಅವನ ಕಡೆ ಪದ್ಯ ಹೇಳ್ಕೊಂಡು ಬರ್ತೀನಿ ಅಂತ ಅಲ್ಲ ಅಯ್ಯವ್ವ ಹಾಗೆ ಹೀಗೆ ಗೆಲ್ಸ್ಕೊಂಡ್ರ ಅದ್ ಹೆಂಗೆ ನಿನಗೆ ತಿಳಿಗಾಗ್ತದೆ ಅನುಭವದ ಮೇಲೆ ಹೇಳಕತ್ತೀನಿ ಇದ್ರ ಮೇಲೆ ನಿನ್ಗೆ ಇಷ್ಟಪ್ಪ ಪದ್ಯ ಹೇಳ್ತೀನಿ ಮತ್ತೆ ಹೇಳೋದಲ್ಲ ರೆಡಿ ಅಂತೆಲ್ಲ ಗಾಡಿ ಹತ್ತಿ ಬಂತೊಂದು ಕಲಾಕೃತಿ ಸರ್ವಾಂಗ ನರಂ ಐತಿ ಸೌಂದರ್ಯ ಗರಂ ಐತಿ ಹೈ ಕ್ಲಾಸು ಹಂಸ ನಡಿಗೆ ಹನ್ನೆಣ್ಣೆ ಹಂಸ ಬೆಳಗಿ ಸುತ್ತಳತಿ ಮೊಸರು ಗಡಿಗೆ ಸವಿನಂತಿ ಕೇಳ ಹುಡುಗಿ ಸೊಂಟ ಸುಮುಖ ಯಾಕ ಬಿಡುತ್ತಿ ಶೇಕಿ ಪುಷ್ಪವತಿ ಶೇಕಿ ಪುಷ್ಪವತಿ ಶೇಕಿ ಪುಷ್ಪವತಿ ನಿಮ್ಮ ನೋಡಕ ಬಂದಿನಿ ಭಾವ ನನ್ನ ಶಿಷ್ಟರು ಮಾಡ್ತಿದ್ದೀವ ಯಾವ್ಯಾವ ಇಟ್ಕೊಂಡಿರಿ ಆದಾಗ ನಿಂತವರಿಗೆ ಇಷ್ಟಪಟ್ಟಿ ಒಂದು ಕರ್ತಿ ಶೇಕಿ ಪುಷ್ಪವತಿ ಶೇಕಿ ಪುಷ್ಪವತಿ ಶೇಕಿ ಪುಷ್ಪವತಿ
ಬಿಡುತ್ತಿ ಯಾಕೆ ಬಿಡುತ್ತಿ ಶೇಖಿ ಪುಷ್ಪವತಿ ಶೇಖಿ ಪುಷ್ಪವತಿ ಶೇಖಿ ಪುಷ್ಪವತಿ ಅಕ್ಕನರವಿಕೆ ತೊಟ್ಟಾಗೆಲ್ಲ ನೀವ ನೆನಪಾಗಿರಿ ಭಾವ ಬೇಕೋ ಬೇಕೋ ಆಗೋಕೆ ನೀ ಕಳ್ಳದಾಗಿಲ್ಲ ಜೀವ ಗುಂಡು ಬರುತ್ತಾಳ ಬಾಯ್ ತುಂಬ ಬೈತಾಳ ನಿಂಗೆರಡು ಬಿಡ್ತಾಳ ನನ್ನೆಳಕೊಂಡು ಹೋಗ್ತಾಳ ಎಲಿ ಹತ್ತರ ಯಾಕೆ ಬರುತ್ತಿ ಏದು ಸರ ಯಾಕೆ ಬಿಡುತ್ತಿ ಅಲಿ ಎತ್ತರ ಯಾಕೆ ಜಿಗಿತಿ ಕಿವಿ ಹತ್ತರ ಯಾಕೆ ನಗುತ್ತಿ ಮಾಡಿ ಬೆಳಕು ಯಾಕೆ ಬಿಡುತ್ತಿ ಶೇಖಿ ಪುಷ್ಪವತಿ ಶೇಖಿ ಪುಷ್ಪವತಿ ಶೇಖಿ ಪುಷ್ಪವತಿ ಬೆಳಗ್ಗೆ 10 ಜೋರು ಫೋನ್ ಮಾಡಿ ಇನ್ನೂ ಬರೋದಕ್ಕೆ 1 ವಾರ ಆಗುತ್ತದೆ ಅಂತ ಹೇಳಿದ್ದಾರೆ. ಚೆನ್ನಾಗಾಯ್ತಲ್ಲ ಮೇಡಮ್, ಸರ್ ಬರೋಕೆ 1 ವಾರ ತಡವಾದ್ರೂ ಆರಾಮಾಗಿ ಎಂಜಾಯ್ ಮಾಡ್ಬೋದು. ಅವರು ಬರುವ ಮುಂಚೆ ನಮ್ಮ ಪ್ರಯೋಗವನ್ನು ಉಪಯೋಗಿಸಿ ಬಿಡೋಣ. ಆ ಸಂತೋಷ ಬಂದ ತಕ್ಷಣವೇ ಮನೆ ಬಾಗಿಲನ್ನು ಮುಚ್ಚಿಸಿ ಸಂತೋಷ ಕೆಡಿಸಲು ಬಂದಿದ್ದ ಎಂದು ಚೀರಿಬಿಡಿ. ಆಗ ಒಳಗಡೆ ಕೆಲಸ ಮಾಡುತ್ತಿರುವ ಆಳುಗಳು ಓಡಿ ಬಂದು ಏನಾಯ್ತು ಮೇಡಮ್ ಅಂತ ಕೇಳ್ತಾರೆ. ನೀವು ಈ ಸಂತೋಷ ನನ್ನನ್ನು ಕೆಡಿಸಲು ಬಂದಿದ್ದ ಎಂದು ಹೇಳಿಬಿಡಿ. ಆಗ ಇದೇ ಆಳುಗಳನ್ನು ಸಾಕ್ಷಿಯಾಗಿಟ್ಟುಕೊಂಡು ಸಾಹೇಬರಿಗೆ ವರದಿಯನ್ನು ಒಪ್ಪಿಸಿ ಆ ಸಂತೋಷನನ್ನು ಮ್ಯಾನೇಜರ್ ಹುದ್ದೆಯಿಂದ ಕಿತ್ತಿಸಿಯುವೆ. ಓಹೋ, ಎಷ್ಟೊಂದು ಕ್ರೂರವಾಗಿದ್ದಾನೆ ಇವನು. ಇವನ ಕಿರಾತಕನ ಬುದ್ಧಿ ನನ್ನ ಮುಂದೆ ತೋರಿಸ್ತಾ ಇದ್ದಾನ ಅಥವಾ ನನ್ನ ಮಾನ ಮರ್ಯಾದೆಯನ್ನು ಹರಜು ಹಾಕಬೇಕಂತ ಹೇಳ್ತಾ ಇದ್ದಾನ? ಇವನ ನಡತೆಯನ್ನು ನೋಡಿದ್ರೆ ನನಗೆ ತುಂಬಾ ಭಯವಾಗ್ತಾ ಇದೆಯಲ್ಲ. ಮೇಡಮ್, ಏನ್ ಯೋಚನೆ ಮಾಡ್ತಿದ್ರ? ಈ ಸಂದರ್ಭದಲ್ಲಿ ನೀವೇನಾದ್ರೂ ಅವನ ಬಗ್ಗೆ ಅನುಕಂಪ ಪಟ್ಟರೆ ನಿಮ್ಮ ಘನತೆ ಗೌರವಕ್ಕೆ ಕುಂದು ಬರುತ್ತದೆ. ಭವಿಷ್ಯದಲ್ಲಿ ನಿಮಗೆ ಆಪತ್ತು ಖಂಡಿತ. ಹೌದೇ ಶರ್ಮಜಿ, ನನ್ನ ಹಿತಕ್ಕಾಗಿ ನಾನು ಏನು ಮಾಡಕ್ಕೂ ಹೆಸುವುದಿಲ್ಲ. ನೀವು ಹೊರಗಡೆ ಕೂತೀರಿ, ಅವನು ಬಂದ ತಕ್ಷಣವೇ ಸಂತೆಯಲ್ಲಿ ಎದುರಿನ ಹೋಗಿ ಬಿಡುತ್ತೇನೆ. ಓಕೆನಾ?
ಉಪಚಾರ ಅಲ್ಲ, ಅಭಿಷಾರ. ನಿಮ್ಮಂತಲ್ಲಿ ಹಾಕುತ್ತಿರುವ ತಿರಸ್ಕಾರ. ಅಂದ್ರೆ ನೀವು ನನ್ನ ಪ್ರೀತಿಸ್ತಾ ಇರೋದು? ಪ್ರೀತಿ ಅದು ನಿನ್ನ ಭ್ರಮೆ. ನನ್ನ ಯೋಗ್ಯತೆ ಏನು, ನಿನ್ನ ಯೋಗ್ಯತೆ ಏನು? ಆದ್ರೆ ನಮ್ಮ ಮೀನಿನಲ್ಲಿ ಕೆಲಸ ಮಾಡುವ ಒಬ್ಬ ಸೇವಕ ನೀನು. ಅಂಥದ್ರಲ್ಲಿ ಸಾಮಾನ್ಯ ನೌಕರಿ ಮಾಡೋಣ ಜೊತೆ ನಾನು ಮದುವಾಗೋದು ನನಗೇನು ಹುಚ್ಚು ಹಿಡಿದಿಲ್ಲ. ಯಾರು ಎದರಲ್ಲಿ ಅಂತ ಮಾತಾಡ್ತೀನಿ ಹೊರಗೆ ತಗೊಂಡಿದ್ದೆ ನೋಡು, ಸೇಲದ ಕವಿದು ತಾರಣದ ತಳಮಗಳನ್ನು ಇರಿಸಿಕೊಂಡು ನಿನ್ನನ್ನು ಕೈ ಹಿಡಿದ್ರೆ ನಾನೇನು ಹುಡುಕಲ್ಲ. ಅಂದ್ರೆ ನೀ ನನ್ನ ಪ್ರೀತಿಸ್ತಾ ಇರೋದು? ನೋಡು, ವಿನಾಶನ ಅವಿನಾಶನದಿಂದ ತಿಳಿದುಕೊಂಡು ನಾನು ನಿನ್ನನ್ನು ಪ್ರೀತಿಸಿದ್ದು ನಿಜ. ಆದರೆ ಪ್ರೀತಿಸೋ ತರ ನಟನೆ ಮಾಡಿ ಪ್ರಿಯಸಿ ಎಂದಿಸಿಕೊಂಡು ನಟನೆ ಮಾಡಿದ್ದೇನೆ ಹೊರತು ಆದ್ರೆ ಈ ನಿನ್ನ ರೂಪಕ್ಕೆ ಅಂದವಾಗಿ ನಾನು ಮನೆ ಮುಚ್ಚಿ ಬಂದವಳಲ್ಲ. ಈ ನಿನ್ನ ಮುಕ್ತ ಸ್ವಭಾವವನ್ನು ನೋಡಿಕೊಂಡು ನನಗೆ ತುಂಬಾ ಗೌರವವಾಗಿಬಿಟ್ಟಿತ್ತು. ಅದಕ್ಕೋಸ್ಕರ ಈ ರಸಿಕನ ಸ್ನೇಹ ನಾನು ಮಾಡಿದ್ದೇನೆ ಅಷ್ಟೇ. ಕಾಮಂದಳಿ, ನಿನ್ನ ಸ್ವೇಚ್ಛಾಚಾರ ಸುಳಿಯಲ್ಲಿ ಇಂಥ ಹೀನ ವ್ಯಭಿಚಾರ ತುಂಬಿದೆ ಎಂದು ನಾನು ತಿಳಿದುಕೊಂಡಿರಲಿಲ್ಲ. ನೀನು ಇಂಥ ವಲಸು ವಿಲಾಸಿನಿ ಅಂತ ಗೊತ್ತಾಗಿದ್ದರೆ ನಿಮ್ಮ ಮನೆಯ ವಸ್ತು ಸಹ ನಾನು ತಿಳಿತಾ ಇರಲಿಲ್ಲ. ಕ್ಷಣಿಕ ಸುಖಕ್ಕಾಗಿ ಪಶು ಪಕ್ಷಿಗಳಂತೆ ವರ್ತಿಸುವ ನಿನ್ನ ಹೀನ ವರ್ತನೆಗೆ ನರಕ ಯಾತ್ರೆ ತಪ್ಪದು. ಜೋಖೆ ಬಾಯಿ ಮುಚ್ಚು, ತಿರುಗ ಮರ್ಯಾದೆ ಕೊಟ್ಟು ಮಾತನಾಡು. ನೋಡು, ಇದೇ ರೀತಿ ಸಂಚ ಹಾಕಿದ್ರೆ ನಾನೇ ನಿನ್ನ ಕೈ ಹಿಡಿದು ಬರುವ ಮಾಡ್ಕೊಂಡು ಹೆಂಡತಿ ಅಲ್ಲಕ್ಕ ನಾನು. ನಿರ್ಲಜ್ಜಳೆ, ಬಣ್ಣ ಬದಲಾಯಿಸುವ ಹಾಗೆ ಬಾಹುಗಳನ್ನು ಬದಲಾಯಿಸುವ ನಿನ್ನಂತಹ ಕಾಮೋದ್ಯೋಗಿಗಳಿಗೆ ನನ್ನ ಧರ್ಮ ಪತ್ನಿಯಾಗ ಪುಣ್ಯ ಎಲ್ಲಿಂದ ಸಿಗುತ್ತೆ? ಚೈತ್ರ, ಒಂದು ಮಾತ್ರ ನೀನು ಚೆನ್ನಾಗಿ ನೆನಪಿಟ್ಕೋ. ಜೀವ ಚೇತನವಾದ ಈ ನಿನ್ನ ನರಕ ಯಾತನೆ ತಪ್ಪದು. ಎಚ್ಚರಿಕೆ. ಏನು ನನಗೆ ಹತ್ತಿರವಾದ ಮಾತೇನೇನು? ಇವನು ನನ್ನ ಬಲಾತ್ಕಾರ ಮಾಡಲು ಬಂದಿದ್ದಾನೆ. ಇವನನ್ನು ಸುಮ್ಮನೆ ಬಿಡಬೇಡ. ಇವನನ್ನು ಒತ್ತು ಕೈ ಕಾಲ ಮುರಿದು ಯಾವ್ದಾದ್ರೂ ನದಿ ಹಾಕಿ ಬನ್ನಿ. ಗಂಡಪ್ಪನ ದುಡ್ಡಂತೂ ಎಲ್ಲ ನುಂಗಿ ನೀರು ಕುಡಿದು ಬಿಟ್ಟೆ. ಅದೇನಂತಾರಲ್ಲ, ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ವರವ ಪಡೆದುಕೋ ಅನ್ನುವಾಗ ಇಷ್ಟು ದಿನ ಅವನ ದುಡ್ಡ ಅವನಿಗೆ ಬಡ್ಡಿ ಕೊಡ್ರಿ ಅಂತ ಬಂದೆ. ಈಗ ಕೆರೆಯನ್ನು ಬತ್ತಿ ಹೋಯ್ತು, ನನ್ನ ಕೈಯನ್ನು ಖಾಲಿ ಆಯ್ತು. ತಿಂಗಳಾದ ಕೂಡಲೇ ಬಡ್ಡಿ ಬಡ್ಡಿ ಅಂತ ಬೆನ್ನತ್ತುವಂಗ ಅದೊಂದು ಇದೊಂದು ಸುಳ್ಳು ಹೇಳಿ 2 ತಿಂಗಳು ಕಳೆದೆ. ಈಗ ದಂಡಪ್ಪನ ಸಂಭಾಳಿಸೋದು ಬಹಳ ಕಷ್ಟ. ನಾ ಏನಾರು ಇವತ್ತು ದಂಡಪ್ಪನ ಬಡ್ಡಿ ದುಡ್ಡು ಕೊಡ್ಲಿಲ್ಲ ಅಂದ್ರ ಗ್ಯಾರಂಟಿ ಅವ್ ನಾಳೆ ನಮ್ಮ ಊರಿಗೆ ಹೋಗ್ತಾನೆ. ಅಲ್ಲಿ ನಮ್ಮ ಕಾರ್ ಪುಡಿ ಮಿಷನ್ ಹುಡುಕಾಡಿ ನಮ್ಮ ಬಂಡವಾಳ ಎಲ್ಲ ಬಯಲು ಮಾಡೋದ್ರೊಳಗ ನಾ ಚಕೋರಿ ಕೊಳ್ಳಿಗೆ ತಾಳಿ ಕಟ್ಟಿ ತಪ್ಪಾಗಿ ಮಾಮ ಅಂತ ಕಾಲು ಹಿಡ್ಕೊಂಡ್ಬಿಟ್ರೆ ಆಯ್ತು. ನನ್ನ ಮಾತು ಕೇಳೇ ನೀನು ಕೆಟ್ಟ ಚಟನ ಬಿಡ್ಲೇ ಇಲ್ಲ. ಕೇಳಿದೆ ಒಂದವ್ರು ನನ್ನ ಮಾತು ಕೇಳಿದೆ. ಈಗ ನೋಡು, ನಿನ್ನ ಸಂಬಂಧ ನಿಮ್ಮ ಮನೆ ಮುಂದೆ ಕಾಯ್ಕೊಂತ ನಿಂದಿರ್ತಾರೆ. ಯಾರ ಕಾಲು ಹಿಡಿತಿ ಯಾರ್ದ ಕೈ ಹಿಡಿತಿ ನೋಡು, ವಿಚಾರ ಮಾಡು. ನನ್ನ ಕೈಗೊಂಡು ನಿಂತಾರ ಯಾರು? ಯಾಕ? ಏನಂತ ಹೇಳು, ನಿನ್ನ ಮಾನಗಿಡಿ ಕೆಲಸ ಅಂತೀನಿ ನಾನು. ಯಾಕ ಏನಂತ ಕೇಳಕತ್ತಿಲ್ಲ. ಅವರ ಹೋಟೆಲ್ದವರು, ನಿನ್ನ ಉದ್ರಿ ಕೊಟ್ಟವರು, ಬ್ರ್ಯಾಂಡಿ ಅಂಗಡಿಯವರು, ಪಾನ್ ಶಾಪ್ನ ಅಂಗಡಿಯವರು, ಇವರ ಕಾಯ್ಕೋತ ಕುಂತಾರ. ಅಯ್ಯಪ್ಪ ನಿನ್ನ ಸಂಬಂಧ ಅಂತದೇನಾಯ್ತು? ಅಂತದೇನಂತ ಕೇಳಕತ್ತಿಯಲ್ಲ. ನೀ 6 ತಿಂಗಳ ರೊಕ್ಕನ ಕೊಟ್ಟಿಲ್ಲ ಅಂತವ್ರು ನಿನ್ ಸಂಬಂಧ ಕಾಯ್ಕೋತ ಕುಂತಾರ. ನೀನು ಕೊಡೋಣವಲ್ಲ ಕಣ್ ತಪ್ಪಿಸ್ಕೊಂಡು ಹೇಳಕತ್ಬಿಟ್ಟಿ. ತಪ್ಪಿಸ್ಕೊಂಡು ತಿರುಗಾಡಕ್ ನಾನೇ ಕಳ್ತನ ಮಾಡಿದೆ. ಪಗಾರ ತಗೊಂಡು ಬಂದು ಕೊಟ್ರ ಆಯ್ತಂತ ಊರಿಗೆ ಹೋಗಿ
ಮಾಡಿಸ್ಕೋಬೇಕು ನೀನು ಏನು ಚಕೋರಿ ನಮಸ್ಕಾರ ಮಾಡಿಸ್ಕೊಳ್ಳೋದು ಎಷ್ಟು ಒಳ್ಳೇದು ಅಷ್ಟೇ ಡೇಂಜರ್ ಗೊತ್ತಾ? ಮರ್ಯಾದೆ ಹೋಗೋದ ಯಾಕೆ ಹೋಗೋದ? ನನ್ನ ಹತ್ರ ದುಡ್ಡಿಲ್ಲ. ನಾನ್ ಮನ್ಸು ಮಾಡಿದ್ರ ನಿಮ್ಮೂರೇ ಖರೀದಿ ಮಾಡ್ತೀನಿ ಗೊತ್ತಾ? ಸಾಕು ಇಂಥವ್ ಮಾತು ಕೇಳಿ ನಾನು ಅದೆಲ್ಲ ಬಿಟ್ಟಾಕೀಗ ನೀ ಸರಳ ರೊಕ್ಕ ತಗೊಂಡ್ಬಂದು ಊರಿಗೆ ಬಂದು ಬಾಕಿ ಕೊಟ್ಟು ನಮ್ಮ ಅಪ್ಪಗ ನೀವು ಮದ್ವೆ ವಿಷಯ ಮಾತಾಡ್ತೀವೋ ಏನ್ ಇಟ್ಟ ತಿರ್ಕೊಂತ ಕೇಳ್ತೀವಿ. ಹೇ ಚಕೋರಿ, ನಿನಗೆ ಇಲ್ಲಿಗೆ ಬರ ಹೇಳ್ತಿ ಕಳಿಸಿದ್ದ ಅದೇ ವಿಷಯ ಮಾತಾಡಕ. ನೀವು ಅಂದ್ರ ನಾಳೆ ನಮ್ಮಿಬ್ರು ಒಂದು ನಯ್ಯ ಪೈಸೆ ಖರ್ಚಿಲ್ಲದೆ ಮದುವೆ ಆಗಿಬಿಡ್ದಕ್ಕ. ಅಲ್ಲ ಹುಚ್ಚೆ, ನಾಳೆ ಚಿಕ್ಕೇಶ್ವರ ಮೌನೇಶ್ವರ ದೇವಸ್ಥಾನದಾಗ ಸಮಿತಿಯವರು 101 ಸಾಮೂಹಿಕ ವಿವಾಹ ಇಟ್ಕೊಂಡಾರ. ಈಗ ನಾವು ಸೀದಾ ಅಲ್ಲಿಗೆ ಹೋಗಿ ಒಂದ ತಲಕ ಮದುವೆ ಮುಗಿಸ್ಕೊಂಡ್ ಬಿಡ ನಡಿ. ನಮ್ಮ ಅಪ್ಪನ ಕರ್ಕೊಂಡು ಹೋಗೋಣ. ಬೇಡ, ಏನಾರ ಈಗ ನಿಮ್ಮಪ್ಪನ ನೋಡಿದ್ರೆ ಸಾಕು ಊರಿಗೆ ಬಡ್ಡಿ ದುಡ್ಡು ತರೋ ತರ ಬಿಡದಿಲ್ಲ. ಅವನ್ ಕಿರಿಕಿರಿಗೆ ಹೋಗಿ ಬಡ್ಡಿ ದುಡ್ಡು ತರಲ್ಲ, ಇನ್ನ ನಿನ್ ಗುಡಿಗೆ ಬಂದ್ ನಿನ್ ಕೊಳ್ಳಿ ತಾಳಿ ಕಟ್ಲ ಹೇಳ. ಅವ್ನ ವ್ಯವಹಾರ ಒಟ್ಟ ಬೇಡ. ಅವಾಗಿದ್ರೆ ನಮ್ಮ ಮದ್ವೆನ ಆಗಂಗಿಲ್ಲ. ಒಂದ್ ಕೆಲಸ ಮಾಡ, ಗುಡಿಗೆ ಬಾ, ಇಬ್ರು ಕೂಡಿ ಮದ್ವೆ ಆಗ ಬಂದ್ರು. ನಡಿ ಹೋಗ್ಬಿಡ. ಮಧುರಂಗಿ ಬಣ್ಣ ಮಾರಿನ್ಯಾಗ ಗುಲ್ಗುಲ್ಲ ಬಂದೈತಿ ಭೂಮಿ ಮ್ಯಾಗ ರಾಜಪುರ ಬರ್ತಾಳ ಹಿರಿಗ ಅಭಯಗ ಚಾಳು ಹಿರಿಗ ಸಾವುಕಾರಿ, ಮುಹೂರ್ತ ಮೀರುತ್ತಾ ಬಂತು. ಸಂತೋಷ್ ಇನ್ನು ಬರ್ಲೇ ಇಲ್ಲ. ಮದುವೆ ಬಿಡೋಣವೆ? ಬೇಡ ಶಾಸ್ತ್ರಗಳೇ, ನಮ್ಮಣ್ಣ ಎಲ್ಲೇ ಇದ್ರು ಖಂಡಿತವಾಗಿ ಬಂದೇ ಬರ್ತಾನೆ. ಅವ್ರು ಬರೋವರೆಗೂ ಸ್ವಲ್ಪ ತಾಳಿ ದೈವವೇ. ಮತ್ತಾವ ಗ್ರಹಚಾರ ತಂದೊಡ್ಡಿದೆ ನನ್ನ ಬಾಳಿಗೆ. ಮದುವೆ ಆಮಂತ್ರವನ್ನ ಕೊಟ್ಟು ಬರ್ತೀನಿ ಅಂತ ಹೇಳುವುದು ನಮ್ಮನ್ನ 2 ದಿನ ಹೋದ್ರೂ ಇನ್ನೂ ಪತ್ತೆ ಇಲ್ವಲ್ಲ. ಇಲ್ಲ, ಅಲ್ಲಿ ಅವನಿಗೇನೋ ಅನುಮತ ಆಗಿದೆ. ಹೌದು, ಅಲ್ಲಿ ಅವನಿಗೇನೋ ಆಗಿದೆ. ನಾನೇನ್ ಮಾಡ್ದೆ? ಲಕ್ಷ್ಮಿ, ಯಾಕಿಷ್ಟು ಗಾಬರಿ ಆಗ್ತೀಯ? ಊರಿಗೆ ಹೋದವರು ದೇವರೇ ಬಲ್ಲವನ್ನು ಹಾಗೆ ಅವನಿಗೆ ಅಲ್ಲಿ ಏನು ಅನಾನುಕೂಲವಾಗಿದೆ ಏನು ಯಾರಿಗೆ ಗೊತ್ತು? ನಾವೀಗ ಅವನ ದಾರಿ ಕಾಯುತ್ತಾ ಕೂತು ಬಿಟ್ಟರೆ ಮುಹೂರ್ತ ಮೀರಿ ಬಿಡುತ್ತೆ. ಮೊದಲು ನಿಮ್ಮ ಮದುವೆ ನಡೆಯಲಿ, ಆಮೇಲೆ ಸಂತೋಷನ ಬಗ್ಗೆ ಯೋಚನೆ ಮಾಡುವಂತೆ. ಲಕ್ಷ್ಮಿ, ಯಾಕೆ ಹೇಳ್ಕೊಳ್ತಾ ಇದೆಯಾ? ನಾವಿಲ್ಲವೇ? ನಡೆಯಬೇಕಾದ ಮಂಗಳ ಕಾರ್ಯ ನಿಲ್ಲಿಸೋದು ಬೇಡ, ಸಮಾಧಾನ ಮಾಡಿಕೊ. ಆಮೇಲೆ ನಾನು ವಿಜಯ ಹೋಗಿ ಸಂತೋಷನನ್ನು ಎಲ್ಲಿದ್ರು ಕರೆದುಕೊಂಡು ಬರ್ತೇವೆ. ಓ ಶಾಸ್ತ್ರಿಗಳೇ, ಮಂತ್ರ ಪ್ರಾರಂಭ ಮಾಡಿ.
ಮದುವೆಗೆ ಬಂದಂತ ತಮ್ಮೆಲ್ಲರಿಗೂ ಹೃದಯಪೂರ್ವಕ ಸ್ವಾಗತ ಸುಸ್ವಾಗತ. ಸಮಸ್ತ ಚಿಕ್ಕೇಸೂರು ಗ್ರಾಮದ ಗುರು ಹಿರಿಯರು ಹಾಗೂ ಮದುವೆ ಬಂದಂತ ತಮ್ಮೆಲ್ಲರಿಗೂ ಹೃದಯಪೂರ್ವಕ ಸ್ವಾಗತ ಕೋರುತ್ತಾ ಮದುವೆ ಮಾಡೋಣ. ಅರಹ ಓಂ ತದೇವ ಲಗ್ನಂ ಸುದಿನಂ ತದೇವ ತಾರಾಬಲಂ ಚಂದ್ರಬಲಂ ತದೇವ ವಿದ್ಯಾಬಲಂ ಗೋಧಿಬಲಂ ದೇವ ಗೌರಿ ಪದೇ ಸ್ಮರಾಮಿ. ಗಟ್ಟಿ ಮೇಳ ಜಯ ಮಂಗಲಂ ಜಯ ನಮಂ ಪಾರ್ವತಿ ಪದೇಶ್ವರ ಗಂಡ ಸಂತೋಷಕ್ಕಾಗಿ ಬಾಲ ತಂಗಿ ಮದುವೆಗೆ ಬರ್ದೇ ಇದ್ರು ಬಾಲನ ಮಣ್ಣಿಗಾದ್ರೂ ಬಂದೇ ಅಲ್ಲ. ಸಂತೋಷ ಅಲ್ಲ, ತುಂಬಾ ಸಂತೋಷ. ಏನಪ್ಪ ಇದೆಯಲ್ಲ ಪ್ರಕಾಶನ ಅನುಕೂಲ ಮಾಡಿದಮ್ಮ. ಒಂದೇ ಅರ್ಥ ಆಗ್ತಿಲ್ಲ, ಏನಮ್ಮ ಇದು? ಇನ್ನು ಮುಂದೆ ಶಾಶ್ವತವಾಗಿ ನನ್ನ ಮದುವೆ ಬಗ್ಗೆ ಚಿಂತಿಸುವ ಅಗತ್ಯವೇ ನಿನಗಿಲ್ಲ. ಪ್ರಕಾಶ ಸಾಯುವುದಕ್ಕಿಂತ ಮುಂಚಿತವಾಗಿ ನನ್ನ ಕಾಲಿಗೆ ತಾಯಿ ಕಟ್ಟಿ ದೊಡ್ಡ ಉಪಕಾರ ಮಾಡಿಬಿಟ್ಟಾಗ ಅವನೇ ತಾಳೆಯಲ್ಲಿ ಕಟ್ಟಿ ಹೋಗಿದ್ರೆ ಈ ಭ್ರಷ್ಟ ಮದುವೆ ಇನ್ನು ಅದೆಷ್ಟ ಪ್ರಾಣವನ್ನೇ ಬರುತ್ತೆ. ಏನಿದ್ರಿಲ್ಲ ವಿಚಿತ್ರ ಲೀಲೆ. ಮದುವೆಗೆ ಬಾರದಂತೆ ನನ್ನಲ್ಲಿ ತಡೆದು ಅಪವಾದ ಬರೆಸಿ ನನ್ನ ತಂಗಿ ತಾಳಿ ಹರಿಸಿ ಇಲ್ಲಿ ನನ್ನ ವಿಧವೆಯನ್ನಾಗಿ ಮಾಡಿದೆ. ಅಯ್ಯೋ, ನಾನು ನಿನಗೆ ಅದೆಷ್ಟು ಪರೆಯಿಂದ ಬೇಡಿಕೊಂಡೆ. ಮದುವೆ ಬೇಡ, ಮದುವೆ ಬೇಡ ಅಂತ ನಾನು ನನ್ನ ಬೇಡಿಕೊಂಡೆ. ಬಲವಂತವಾಗಿ ನನ್ನ ಕೊನೆಗೆ ತಾಳಿ ಕಟ್ಟಿಸಿ ನನ್ನ ಮಾಡಿಬಿಟ್ಟೆ ಈ ಸಮಾಜದಲ್ಲಿ. ಅಲ್ಲ, ಈಗಲಾದ್ರೂ ಸಂತೋಷವೇ? ಈಗಲಾದ್ರೂ ಮನಸ್ಸಿಗೆ ತೃಪ್ತಿ ಆಯಿತೆ ನನ್ನ ತಂಗಿ? ಬಿಡಲ್ಲ, ನನ್ನನ್ನು ಮುಟ್ಬೇಡ. ನನ್ನನ್ನು ಯಾರೂ ಮುಟ್ಬಾರ್ದು. ಈ ದರಿದ್ರ ಮುಖ ನೀವ್ಯಾರು ಭದ್ರ ಕಾಳಿ ಹಾಕಿದ ಅಕ್ಷತೆ ಕಾಳು ನೆಲ ಮುಟ್ಟುವುದರೊಳಗಾಗಿ ನನ್ನನ್ನು ವಿಧವೆಯನ್ನಾಗಿ ಮಾಡಿದೆಯಾ ನೀನು? ಕಟ್ಟಿದ ಈ ತಾಳಿಯನ್ನ ಕಣ್ಣು ಬಿಟ್ಟು ನೋಡುವಷ್ಟರಲ್ಲಿ